ಅನಿರುದ್ಧ ಎನ್ನುವರು ತುಂಬ ನಮಗೆ ಅಭಿಮಾನಿಗಳು. ಅವರಿಗೆ ದೇವರು ಆಂಗ್ಲ ಭಾಷೆಯಲ್ಲಿ ತರ್ಜಮೆ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಅದನ್ನು ಭಗವಂತನ ಕೆಲಸಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ನಮಗೇನಾಗಿದೆ ಅಂತಂದರೆ, ಒಂದು ರೀತಿಯಲ್ಲಿ ಭಾಷೆ ಇಲ್ಲ, ಸಂಸ್ಕೃತ ಭಾಷೆ ಇಲ್ಲ ಗೊತ್ತು ನನಗೆ, ಆದರೆ ನಮ್ಮ ಮಕ್ಕಳಿಗೆ ಕನ್ನಡನೂ ಬರೋಲ್ಲ, ಆ ಹಂತಕ್ಕೆ ಬಂದಿದೆ. ಆಂಗ್ಲ ಭಾಷೆಯಲ್ಲಿ ತರ್ಜಮೆ ಮಾಡಿದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಓದ್ತಾರೆ, ಆ ಹಂತಕ್ಕೆ ಬಂದಿದೆ. ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದೇವರು ಕೊಟ್ಟ ತರ್ಜಮೆಯ ಶಕ್ತಿಯನ್ನು ಉಪಯೋಗಿಸಿಕೊಂಡು ಮೊದಲು ಆಚಾರ್ಯ ಮಧ್ವರ ರಾಮಾಯ ಶಾಶ್ವತ ಸುಂದರಕಾಂಡ ಅದನ್ನು ತರ್ಜಮೆ ಮಾಡಿದರು. ಹೀಗೆ ತುಂಬ ಮಧ್ವಜಯವನ್ನು ತರ್ಜಮೆ ಮಾಡಿದರು. ಈಗ ವಾಯುಸ್ತುತಿ, ಮಧ್ವಜ ಮತ್ತು ವಾಯುಸ್ತುತಿ ಎರಡನ್ನು ಕೂಡ ಆಂಗ್ಲ ಭಾಷೆಗೆ ತರ್ಜಮೆ ಮಾಡಿದ್ದಾರೆ. ಇದರಲ್ಲಿ ಒಂದು, ನಾವು ಆಂಗ್ಲ ಭಾಷೆಯನ್ನು ಓದಿ ಅದರ ಅರ್ಥ ಏನು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಮೇಲೆ ಮಧ್ವಜೆಯ ಮೂಲ ಶ್ಲೋಕವನ್ನು ಓದಿ ಆ ಅರ್ಥವನ್ನು ಇಟ್ಟುಕೊಳ್ಳೋಣ. ಆಂಗ್ಲ ಭಾಷೆಯನ್ನು ತಲೆಯಿಂದ ಕಿತ್ತು ಹಾಕೋಣ.